ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಆರೋಪ ಹೊತ್ತು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. ಸದ್ಯ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ 3 ಟಾಪ್ ಸ್ಟೋರೀಸ್ ಅನ್ನ ಕೂಡ ಗಮನಿಸ್ಬಿಡೋಣ. ಮೊದಲ ಟಾಪ್ ಸ್ಟೋರಿ ಅಂತ ಗಮನ ಕೊಟ್ರೆ ಸಾರಥಿಗೆ ಶುಕ್ರ ದೆಸೆ ಕಾರಣ. ಇವತ್ತು ಬಹಳ ಇಂಪಾರ್ಟೆಂಟ್. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ನಿಮ್ಗೆಲ್ಲ ಗೊತ್ತು, ರೆಗ್ಯುಲರ್ ಬೇಲ್ಗಾಗಿ ವಾದ ಪ್ರತಿವಾದ ಆಗ್ತಾ ಇದೆ. ಸಿ.ವಿ. ನಾಗೇಶ್ ಅವರ ವಾದ ಕೇಳಿಸ್ಕೊಂಡ್ರಿ, ಬಟ್ ಇನ್ನೂ ಕೂಡ ಪಿಕ್ಚರ್ ಅಭಿ ಬಾಕಿ ಹೈ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಪ್ರತಿವಾದ ಇವತ್ತು ನಡೆಯುತ್ತೆ. ಹೇಗಿರುತ್ತೆ, ಏನೆಲ್ಲ ಬೆಳವಣಿಗೆ ಆಗುತ್ತೆ, ರೆಗ್ಯುಲರ್ ಜಾಮೀನು ಸಿಗುತ್ತಾ, ಬಹಳ ಕುತೂಹಲ ಇದೆ. ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೊಂದು ಟಾಪ್ ಸ್ಟೋರಿಯನ್ನ ಗಮನಿಸೋಣ. ಸುಪ್ರೀಂ ಶಾಕ್ ಕಾರಣ. ನಿಮಗೆಲ್ಲ ಗೊತ್ತು, ಒಂದು ಕಡೆ ರೆಗ್ಯುಲರ್ ಬೇಲ್ಗಾಗಿ ಇವರು ಒದ್ದಾಡ್ತಾ ಇದ್ರೆ, ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. ಆಪರೇಷನ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಬಟ್ ಇಲ್ಲಿ ತನಕ ಆಪರೇಷನ್ ಆಗ್ಲೇ ಇಲ್ಲ. ಇನ್ನು 4 ದಿನಕ್ಕೆ ಮಧ್ಯಂತರ ಬೇಲ್ ಮುಗಿದು ಹೋಗ್ಬಿಡುತ್ತೆ ಅವಧಿ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಎಸ್ಪಿಪಿ ಅವರು ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ದಾರೆ. ಸರ್ಕಾರದ ಅನುಮತಿಯ ಮೇರೆಗೆ ಏನಾಗುತ್ತೆ ಆ ಕುರಿತ ಮಾಹಿತಿನ ನಿಮ್ಮ ಮುಂದೆ ಇಡ್ತೀವಿ. ಮತ್ತೊಂದು ಕಡೆ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಇದೀವಿ. ನೆಮ್ಮದಿಗಾಗಿ ಪೂಜೆ ಕಾರಣ. ರೇಣುಕಾ ಸ್ವಾಮಿ ಅವರ ಕೊಲೆ ಆದ ಮೇಲೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕಾರಣಕ್ಕೆ ಪೂಜೆಯ ಮೊರೆ ಹೋಗಿದ್ದಾರೆ ರೇಣುಕಾ ಸ್ವಾಮಿ ಕುಟುಂಬಸ್ಥರು. ಎಲ್ಲದರ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, DHO ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡೋದಿಲ್ಲ. ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, DHO ಏನ್ ಮಾಡ್ತಿದ್ದಾರೆ? ರಿಪಬ್ಲಿಕ್ ವರದಿ. ಬಾಣಂತಿಯರ ಸಾವು ಕೇಸ್ ಬಗ್ಗೆ ಮೊದಲು ಚೆಕ್ ಮಾಡಿ. ಸಚಿವರ ಸಂಪುಟ ಸಭೆಯಲ್ಲಿ ಸಿಎಂ ಸಿಡಿಮಿಡಿ. ಇಡೀ ರಾಜ್ಯದಲ್ಲಿ 100 ಮಂದಿಗೂ ಹೆಚ್ಚು ಮಂದಿ ಬಾಣಂತಿಯರ ಸಾವಾಗಿದ್ರೆ ಕೂಡ ಇವತ್ತು ಆರೋಗ್ಯ ಮಂತ್ರಿ ಏನನ್ನ ಬೆಂಗಳೂರಲ್ಲಿ ಕುಂತು ಅಲ್ಲೇ ಮೀಡಿಯಾದಲ್ಲಿ ಮಾತಾಡಿ ಅಲ್ಲಿಂದನೇ ಇವರೇನನ್ನ ಸ್ವಾಮೀಜಿ ತರ ಮಾಟ ಮಂತ್ರ ಮಾಡಿ ಅಕಸ್ಮಾತ್ ಮ್ಯಾಜಿಕ್ ಮಾಡಿ ಇವ್ರನ್ನ ಬದುಕಕ್ಕಾಗ್ತದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರ್ಕಾರಿ ಪ್ರಾಯೋಜಿತ ಮರ್ಡರ್ ಗಂಭೀರ ಆರೋಪ ಮಾಡಿದ ಶ್ರೀರಾಮುಲು. ಸರ್ಕಾರಕ್ಕೆ ಶಾಪ ತಟ್ಟುತ್ತೆ ಎಂದ ಆರ್ ಅಶೋಕ್. ರೆಗ್ಯುಲರ್ ಬೇಲ್ಗಾಗಿ ಕಾದು ಕುಳಿತ ದಾಸ. ದರ್ಶನ್ ವಿರುದ್ಧ ಎಸ್ಪಿಪಿ ಪ್ರತಿವಾದ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ. ರಾಜ್ಯದ ಜನರಿಗೆ ಮತ್ತೊಮ್ಮೆ ಕಾದಿದೆಯ ಕರೆಂಟ್ ಬಿಲ್ ಶಾಕ್. ಸತತ 3 ವರ್ಷ ವಿದ್ಯುತ್ ದರ ಏರಿಕೆಗೆ ಪ್ರಸ್ತಾವನೆ. ಏಪ್ರಿಲ್ನಿಂದಲೇ ಪರಿಷ್ಕೃತ ದರ ಸಾಧ್ಯತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.